ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ವಿಷ್ಣು ಪ್ರಾರ್ಥನೆ ಬಗ್ಗೆ ತಿಳಿಸ್ಕೊಟ್ರಿ. ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಪಾರ್ವತಿ ಅಂತ ಮಂಡ್ಯದಿಂದ, ಇವರ ಜನ್ಮ ದಿನಾಂಕ 13ನೇ ತಾರೀಕು 6ನೇ ತಿಂಗಳು 1997 ಬೆಳಗ್ಗೆ 7 ಗಂಟೆ. ಸಂತಾನದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ. ಪಾರ್ವತಿಯವರ ಪ್ರಶ್ನೆ ಸಂತಾನದ ವಿಚಾರವಾಗಿ. ಸಾಮಾನ್ಯವಾಗಿ ಸಂತಾನದ ವಿಚಾರ ಚರ್ಚೆ ಮಾಡುವಾಗ ಗಂಡ ಹೆಂಡತಿ ಇಬ್ಬರದ್ದು ಜಾತಕ ಬೇಕು. ಅವರು ಗಂಡಂತ ಕಳಿಸಿಲ್ಲ ಅಲ್ವಾ? ಹೌದು, ಬರೀ ಅವ್ರದ್ದು ಮಾತ್ರ ಕಳಿಸಿದ್ದಾರೆ. ಹೌದು ನೋಡಿ, ನಿಮ್ಮ ಜಾತಕದಲ್ಲಿ ಭಾಗ್ಯಾಧಿಪತಿ ಶನೈಶ್ಚರ ಆತ ಕರ್ಮಸ್ಥಾನದಲ್ಲಿದ್ದಾನೆ, ನೀಚಾಭಿಲಾಷಿಯಾಗಿ ಕುಜನ ದೃಷ್ಟಿ ಒಳಪಟ್ಟಿದ್ದಾನೆ. ಸ್ವಲ್ಪ ತೊಡಕು ಸೂಚಿಸ್ತಾ ಇದೆ, ಆದರೆ ಇದು ಅರ್ಧ ಫಲ. ಅದನ್ನು ನೋಡಬೇಕು. ಅಲ್ಲೂ ಕೂಡ ಏನಾದರೂ ತೊಡಕುಗಳಿದ್ದಾವ ನಿಮ್ಮ ಯಜಮಾನರ ಜಾತಕವನ್ನು ನೋಡಿದಾಗ ಎರಡರಲ್ಲೂ ಬಲ ನೋಡಿಕೊಂಡು ಉತ್ತರ ಸ್ಪಷ್ಟವಾಗಿ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ನಾನು ಇದು ಉತ್ತರ ಕೊಡಲ್ಲ. ಹೀಗಾಗಿ ನೀವು ನಿಮ್ಮ ಮನೆಯವರ ಜಾತಕ ಅಥವಾ ಅವರ ಡೇಟ್ ಆಫ್ ಬರ್ತ್ ಟೈಮನ್ನು ನೀವು ವಾಟ್ಸಪ್ ಮಾಡಿ. ಮುಂದಿನ ದಿನಗಳಲ್ಲಿ ಎರಡನ್ನು ಪರಿಶೀಲಿಸಿ ಅದಕ್ಕೆ ಉತ್ತರ ಏನಿದೆ ನನಗೂ ಗೊತ್ತಿಲ್ಲ, ಉತ್ತರ ಆ ಬಲವನ್ನು ನೋಡಿಕೊಂಡು ಪರಿಹಾರ ಇತ್ಯಾದಿಗಳನ್ನು ಗಮನಿಸೋಣ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಅಭಿಷೇಕ್ ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 16ನೇ ತಾರೀಕು 9ನೇ ತಿಂಗಳು 2006 ಮಧ್ಯಾಹ್ನ 1:15. ಆರೋಗ್ಯ, ಕೆಲಸದ ಬಗ್ಗೆ ತಿಳಿಸಿ. ವಿದೇಶಕ್ಕೆ ಹೋಗುವ ಅವಕಾಶ ಇದೆಯಾ ಅನ್ನೋದು ಇವರ ಪ್ರಶ್ನೆ. ಅಭಿಷೇಕ್ ಅವರ ಪ್ರಶ್ನೆ, ಆರೋಗ್ಯ ಹಾಗೂ ಕೆಲಸ ಮತ್ತು ವಿದೇಶಕ್ಕೆ ಹೋಗ್ತೀನಾ, ಅಲ್ಲಿನ ಸಂಪಾದನೆ ಆಗುತ್ತಾ ಅಂತ ಜಾತಕ ನೋಡೋಣ. ನೋಡಿ, ತಮ್ಮದು ಧನು ಲಗ್ನದಿಂದ ಕರ್ಮಸ್ಥಾನದಲ್ಲಿ ಬುಧ ಇದ್ದಾನೆ. ಇದನ್ನು ಭದ್ರಯೋಗ ಅಂತ ಕರೀತಾರೆ. ಸಕುಶಾಗ್ರ ಬುದ್ಧಿರಮಲೋ ವಿದ್ವಜ್ಜನ ಶ್ಲಾಘಿತೋ ಭೂಪೋ ಭದ್ರಕ ಯೋಗಿ ಅಂತ. ತುಂಬ ಒಳ್ಳೆಯ ಒಂದು ಯೋಗ ಇದು. ದೊಡ್ಡ ಪ್ರತಿಭಾವಂತರು ಕೂಡ ನಿಮ್ಮನ್ನು ಗೌರವಿಸ್ತಾರೆ, ಶ್ಲಾಘಿಸ್ತಾರೆ ಅಂತ ಅರ್ಥ. ಹೀಗಾಗಿ ಚೆನ್ನಾಗಿದೆ. ಭಾಗ್ಯದಲ್ಲಿ ರವಿ ಇದ್ದಾನೆ, ತುಂಬ ಉತ್ಕೃಷ್ಟವಾದ ಫಲ ಇದು. ಭಾಗ್ಯಾಧಿಪತಿ ಭಾಗ್ಯದಲ್ಲಿದ್ದರೆ ಬಹುಭಾಗ್ಯ ಸಮನ್ವಿತ, ಭಾಗ್ಯೇಶೇ ಭಾಗ್ಯಭೇಜಾತೋ ಬಹುಭಾಗ್ಯ ಸಮನ್ವಿತ ಅಂತದ್ದು. ಹೀಗಾಗಿ ನಿಮಗೆ ಅದೃಷ್ಟವೂ ಚೆನ್ನಾಗಿದೆಯಲ್ಲ, ಇದೆಲ್ಲ ಇನ್ನೇನು ಬೇಕು. ಈಗ ಪ್ರಸ್ತುತ ಶನಿ ದಶೆಯಲ್ಲಿ ನಿಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಕಾಲವೇ ನಡೀತಾ ಇದೆ. ನೋಡಿಪ್ಪ, ಈಗ ಒಳ್ಳೆಯ ಸಮಯ. ನಿಮಗೆ ನೀವು ಪ್ರಯತ್ನ ಮಾಡಿದ್ದಕ್ಕೆಲ್ಲ ವಿಶಿಷ್ಟವಾದ ಫಲ ಸಿಗ್ತಾ ಹೋಗುತ್ತೆ. ಮಾನ್ಯತೆಗಳು, ಸ್ಥಾನಮಾನಗಳು ಇವೆಲ್ಲ ಲಭ್ಯವಾಗುತ್ತೆ. ಹೀಗಾಗಿ ನೀವು ಹೈಯರ್ ಸ್ಟಡೀಸ್ ಮಾಡಿ ಮುಂದೆ ಹೋಗಿ ವಿದೇಶಕ್ಕೆ ಹೋಗೋ ಅವಕಾಶವೂ ಇದೆ. ಎಲ್ಲ ರೀತಿಯ ಅನುಕೂಲಗಳು ಇದೆ. ನೀವು ಒಳ್ಳೆ ಏಳಿಗೆಗೆ ಬರ್ತೀರಾ, ಒಳ್ಳೆ ಹೆಸರು ಮಾಡ್ತೀರಾ. ಒಳ್ಳೆಯದಾಗಲಿ ತಮಗೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಶೋಭಾ ಅಂತ ಮಂಗಳೂರಿನಿಂದ, ಇವರ ಜನ್ಮ ದಿನಾಂಕ 20ನೇ ತಾರೀಕು 11ನೇ ತಿಂಗಳು 1969 ಬೆಳಗಿನ ಜಾವ 3 ಗಂಟೆ. ಸ್ವಂತ ಮನೆ ಯಾವಾಗ ಆಗತ್ತೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ. ಶೋಭಾ ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗುತ್ತೆ? ಹೌದು, ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನದಿಂದ ಮನೆಯ ಅಧಿಪತಿ ಯಾರಪ್ಪ ಅಂದರೆ ಆತ ಗುರುವಾಗಿದ್ದಾನೆ. ಆತ ದ್ವಿತೀಯದಲ್ಲಿ ಶುಕ್ರನ ಜೊತೆಗಿದ್ದಾನೆ. ಆ ಯೋಗ ಒಳ್ಳೆಯದೇ. ಗುರು ಶುಕ್ರ ವೈರಿಗಳಿರಬಹುದು, ಆದರೆ ಯುತಿಯೋ ದೃಷ್ಟಿಯೋ ಇದ್ದರೆ ಅದು ಒಳ್ಳೆಯ ಯೋಗ ಅಂತ ಶಾಸ್ತ್ರಗಳು ಹೇಳುತ್ತೆ. ಕುಜನೂ ತುಂಬ ಚೆನ್ನಾಗಿದ್ದಾನೆ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರ ದಶೆಯಲ್ಲಿ ಈಗ ನಿಮಗೆ ರಾಹು ಭುಕ್ತಿ ನಡೀತಾ ಇದೆ. ನೋಡಿ, 2025 ಏಪ್ರಿಲ್ ನಂತರದಲ್ಲಿ ಆ ಗುರುವಿನ ಕಾಲ ಶುರುವಾಗುತ್ತೆ. ಅವನೇ ಚತುರ್ಥಾಧಿಪತಿ. ನಿಮಗೆ ಯಾರು ಮನೆಯನ್ನು ನಿರ್ಮಾಣ ಮಾಡೋದು ಅಥವಾ ಕೊಂಡುಕೊಳ್ಳೋದು, ಈ ಅಧಿಪತಿ ಒಬ್ಬ ಇರ್ತಾನಲ್ಲ ಜಾತಕದಲ್ಲಿ, ಅವನು ಯಾರಪ್ಪ ಅಂದರೆ ನಿಮ್ಮ ಜಾತಕದಲ್ಲಿ ಗುರು. ಅವನ ಟೈಮ್ ಬರಬೇಕು. ಅದು ಯಾವಾಗ ಬರುತ್ತೆ? 2025 ಏಪ್ರಿಲ್ ನಂತರ ಬರುತ್ತೆ. ಆಗ ನಿಮಗೆ ಈ ಗೃಹ ನಿರ್ಮಾಣದಂತಹ ಕೆಲಸಗಳು ಅಥವಾ ಮನೆ ಕೊಂಡುಕೊಳ್ಳೋದೋ, ನೀವೇ ಕಟ್ಟೋದೋ ಇತ್ಯಾದಿ ಎಲ್ಲ ಆಗುತ್ತೆ. ಚತುರ್ಥಾತ್ ಪರಿಚಿಂತೆಯೇತಂತ ಇದೆ ಅಲ್ಲಿ. 4ನೇ ಮನೆಯ ಅಧಿಪತಿಯಿಂದ ಗಮನಿಸಿ ಅಂತ. ಹೀಗಾಗಿ ಅವನು ಚೆನ್ನಾಗಿದ್ದಾನೆ. ಮುಂದಿನ ವರ್ಷ ನಿಮಗೆ ಅದರ ಅವಕಾಶ ಇದೆ, ಚಿಂತೆ ಬೇಡ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಮದನ್ ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 10ನೇ ತಾರೀಕು 7ನೇ ತಿಂಗಳು 1994 11:30 ಬೆಳಗ್ಗೆ. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಮದನ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಜಾತಕ ಗಮನಿಸೋಣ. ನೋಡಿ, ತಮ್ಮದು ಕನ್ಯಾ ಲಗ್ನದಿಂದ ವಿವಾಹದ ಅಧಿಪತಿ ನಿಮ್ಮ ಜಾತಕದಲ್ಲಿ ರಾಹುಯುಕ್ತನಾಗಿದ್ದಾನೆ ದ್ವಿತೀಯದಲ್ಲಿ. ಸ್ವಲ್ಪ ತೊಡಕು, ಗುರುಚಾಂಡಾಲ ದೋಷ ಅಂತ ಕರೀತಾರೆ. ಇದರ ನಿವಾರಣೆ ಮಾಡಿಸಬೇಕು ತಾವು. ಈಗ ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ. ನೋಡಿ, 2024 ಇದೇ 24 ಸೆಪ್ಟೆಂಬರ್ ನಂತರದಲ್ಲಿ ವಿವಾಹಕ್ಕೆ ಕಾಲ ಇದೆ.
ಆದರೆ ನೀವು ಗುರು ರಾಹು ಶಾಂತಿಯನ್ನು ಮಾಡಿಸ್ಬೇಕು. ಜೊತೆಗೆ ಸಾಧ್ಯವಾದರೆ ನಿಮಗೆ ಸಾಮರ್ಥ್ಯ ಇದ್ದರೆ ಒಂದು ದತ್ತ ಹವನ ಮಾಡಿಸಿ. ಜೊತೆಗೆ ಗುರುಚರಿತ್ರೆ ಪುಸ್ತಕ, ವಸ್ತ್ರ ಇವುಗಳ ದಾನ ಮಾಡಬೇಕು ಅಂತಲೂ ಇದೆ. ಇದೊಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ಇದು ಮಾಡೋದ್ರಿಂದ ನಿಮಗೆ ತುಂಬ ಪುಣ್ಯ ಫಲ ಬರ್ತದೆ, ಅನುಕೂಲವಾಗ್ತಾ ಹೋಗುತ್ತೆ. ಇದನ್ನು ಮಾಡಿಸಿ. ಸೆಪ್ಟೆಂಬರ್ ನಂತರ ವಿವಾಹಕ್ಕೆ ಅವಕಾಶ ಇದೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.